ಪ್ರೇಮಾಸ್ ಕಿಚನ್ ಕ್ಯಾಲೋರೀಸ್ಗೆ ಸ್ವಾಗತ. ನಾನಿವತ್ತು ಮಾಡ್ತಿರೋ ರೆಸಿಪಿ ಕೋಕೋನಟ್ ಹಾಗೂ ಮ್ಯಾಂಗೋ ಬಳಸಿ ಸಿಂಪಲ್ ಆಗಿ ಒಂದಿಲ್ಲಿ ಬರ್ಫಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಈ ಥರ ನಾವು ಬರ್ಫಿ ಮಾಡಿ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುವಂಥ ಬರ್ಫಿ ಅಂತ ಹೇಳ್ಬೋದು. ನೋಡಿ, ಈಸಿಯಾಗಿ ಕೂಡ ಕಟ್ ಆಗ್ತಾ ಇದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಜನರಿಗೆ ಶೇರ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇಲ್ಲಿ ನಾನು ಮೊದಲೇದಾಗಿ ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೇನೆ, ಚೆನ್ನಾಗಿರುವಂಥದ್ದು. ಇದ್ರ ಮೇಲ್ಗಡೆದು ಸಿಪ್ಪೆ ಎಲ್ಲ ತೆಗಿತೇನೆ ಈಗ. ನೋಡಿ, ಇಲ್ಲಿ ಸಿಪ್ಪೆ ತೆಗೆದಿದ್ದೇನೆ, ಮೇಲ್ಗಡೆದೆಲ್ಲ ಚೆನ್ನಾಗಿ. ನಾನಿಲ್ಲಿ ಒಂದು ಸಾಣಿಗೆ ಕೂಡ ತೊಗೊಂಡಿದ್ದೇನೆ. ಸಾಣಿಗೆ ಬೇಡ ಅನ್ನೋರು ನೀವು ಮಿಕ್ಸಿಯಲ್ಲಿ ಹಾಕಿ ರುಬ್ಕೋಬೋದು ನೈಸಾಗಿ. ನಾನಿಲ್ಲಿ ಸಾಣಿಗೆ ಇಲ್ಲಿ ತುರ್ಕೊಂಡ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ಅಂಥೇಳಿ ನಾನು ಇದರಲ್ಲೇ ತುರ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಮಿಕ್ಸಿಯಲ್ಲಿ ಒಂದೊಂದು ಹೋಳು ಉಳಿಯುತ್ತೆ, ಆದರೆ ಇದರಲ್ಲಿ ಏನಿಲ್ಲ, ನೈಸಾಗಿ ಬರುತ್ತೆ. ನೋಡಿಲ್ಲಿ ಇಷ್ಟು ರೆಡಿಯಾಗಿದೆ. ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೇನೆ. ಅದಕ್ಕೆ ಹಸಿಕಾಯಿ ತುರಿ, ಒಂದು ತೆಂಗಿನಕಾಯಲ್ಲಿ ಅರ್ಧ ಹೋಳನ್ನು ನಾನಿಲ್ಲಿ ಹಸಿಕಾಯಿ ತಗೊಂಡಿದ್ದೇನೆ. ಮೇಲ್ಗಡೆದು ಮತ್ತು ಕೆಳಗಡೆ ಎರಡೂ ಸೈಡ್ ತಗೊಂಡಿದ್ದೇನೆ ನಾನು. ಹಸಿ ತೆಂಗಿನಕಾಯಿ ಇಲ್ಲ ಅಂದರೆ ನೀವು ಒಣ ಕೊಬ್ಬರಿ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ನಾನು ಏನೂ ಹಾಕಿಲ್ಲ, ಇದಕ್ಕೆ ತುಪ್ಪದ ಹಾಕಿಲ್ಲ. ಈಗ ಹಾಗೆ ನಾನು ಇದನ್ನು ಸ್ವಲ್ಪ ಸ್ಲೋ ಉರಿಯಲ್ಲಿ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಈಗ ಇಲ್ಲಿ ಮಿಲ್ಕ್ ಪೌಡರನ್ನು ಯೂಸ್ ಮಾಡಿದ್ದೇನೆ. 2 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಮಿಲ್ಕ್ ಪೌಡರ್ ಹಾಕಿದರೆ ಟೇಸ್ಟು ಸೂಪರ್ ಆಗಿ ಬರುತ್ತೆ, ಚೆನ್ನಾಗಿರುತ್ತೆ, ಪರಿಮಳ ಒಂಥರ. ಅದಕ್ಕಾಗಿ ಹಾಕಿದ್ದೇನೆ. ನೋಡಿ, ಈ ಥರ ಆಗಿದೆ. ಈಗ ಇದಕ್ಕೆ ನಾನೀಗ ಏನು ಮಾಡಿಟ್ಟಿರುವಂಥ ಮ್ಯಾಂಗೋ ಪ್ಯೂರಿ ಇತ್ತಲ್ಲ, ಅದನ್ನು ನಾನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ. ನಿಮಗೆ ಬೇಕಾದರೆ ಸಡನ್ಲಿ ಒಟ್ಟಿಗೆನೆ ಹಾಕೋಬೋದು, ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಹಾಕೋಬಹುದು. ನೋಡಿ, ನಾನಿಲ್ಲಿ ಆದಾಗೆ ಅಟ್ಟು ಹಾಕಿ ಇದನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ನಾವಿಲ್ಲಿ ತುಪ್ಪ ಹಾಕಿಲ್ಲ, ತಳ ಹಿಡಿತಾ ಇದೆ ಅಲ್ವಾ. ಇದಕ್ಕೀಗ ನಾವು ತಿರುಗಿಸ್ತಾ ಹೋಗಬೇಕು. ಗ್ಯಾಸನ್ನು ಸ್ಲೋ ಅಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ಈಗ ಸಕ್ಕರೆ ಹಾಕ್ತಾ ಇದ್ದೀನಿ. ಎಲ್ಲ ಮ್ಯಾಂಗೋ ಪ್ಯೂರಿ ಹಾಕಿದ ಮೇಲೆ ಸಕ್ಕರೆ ಹಾಕ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಅಷ್ಟು. ನಮಗೆ ಎಷ್ಟು ಬೇಕು ನೋಡಿ ರುಚಿಗೆ ಅಷ್ಟನ್ನು ನಾವಿಲ್ಲಿ ಸೇರಿಸ್ಕೋಬಹುದು. 4 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ ಮೇಲೆ ನೋಡಿ ಮಿದು ಆಯಿತು. ಸ್ವಲ್ಪ ನೀರಾಗುತ್ತೆ. ಆವಾಗ ನಾವು ಮತ್ತೆ ಚೆನ್ನಾಗಿ ಕುದಿಸ್ಕೋಬೇಕು. ಆದಷ್ಟು ಸ್ಲೋ ಉರಿಯಲ್ಲಿ ಕುದಿಸ್ಕೊಳ್ಳಿಕ್ಕೆ ಹೋಗಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಕೆರಟು ಬಿಡುತ್ತೆ. ಯಾಕಂದರೆ ನಾವು ತುಪ್ಪ ಇನ್ನೂ ಯೂಸ್ ಮಾಡಿಲ್ಲ, ಮುಂದೆ ಯೂಸ್ ಮಾಡಬೇಕು. ಹಾಗಾಗಿ ಈಗ ನೋಡಿ ಹಾಗೆ ತಿರುಗಿಸ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಅದು. ಇದಕ್ಕೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಏಲಕ್ಕಿ ಪೌಡರ್ ಹಾಕಿದ್ರೇ ಅದರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ, ಏಲಕ್ಕಿ ಪೌಡರ್ ಹಾಕಿದ ಮೇಲಂತೂ ಸೂಪರಾಗಿ, ಮತ್ತು ಹಾಲಿನ ಪೌಡರು, ಮ್ಯಾಂಗೋದು, ಮತ್ತು ಇನ್ನಿದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೆ. ಅದು ಲಾಸ್ಟಲ್ಲಿ. ಮೊದಲಿಗೆ ಬೇಕಾದ್ರೂ ನೀವು ಹಾಕ್ಕೋಬೋದು, ಬೇಡಾದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ತುಪ್ಪದ ಪರಿಮಳನು. ಹಾಗಾಗಿ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ ಎಂಡಿಗೆ ಬಂದು. ಇಲ್ಲಿ ಒಂದು ಪ್ಲೇಟಿಗೆ ನಾನು ತುಪ್ಪ ಸವರಿ ಇಟ್ಟಿದ್ದೆ. ಅದಕ್ಕೆ ಇಲ್ಲಿ ಏನು ರೆಡಿ ಮಾಡಿಟ್ಟಿರೋಂಥ ಬರ್ಫಿ ಮಿಶ್ರಣನ ಹಾಕ್ತಾ ಇದ್ದೀನಿ. ನಿಮಗೆ ಯಾವ ಇದರಲ್ಲಿ ಬೇಕು ಹಾಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಅರ್ಧ ಆದರೂ ಮಾಡ್ಕೊಳ್ಳಿ, ಇಲ್ಲ ಫುಲ್ ಆದರೂ ಮಾಡ್ಕೊಳ್ಳಿ. ನಾನಿಲ್ಲಿ ಫುಲ್ಲು ಮಾಡಿದೆ, ತಿಳು ಆಯ್ತದು, ಮತ್ತು ಬೇಡ ಅಂಥೇಳಿ ಹಾಫನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಇದು ಫುಲ್ ಮಾಡುವಾಗ ನೋಡಿದರೆ ನನಗೆ ತುಂಬಾ ತಿಳು ಅನಿಸ್ತು, ಅದಕ್ಕಾಗಿ ಬೇಡ ಅಂಥೇಳಿ ಮತ್ತೆ ಅದನ್ನು ಹಾಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪಾಗಿ ಬರಬೇಕು, ಚೆನ್ನಾಗಿರುತ್ತೆ ಅಲ್ವಾ. ನೋಡಿ, ಈ ಥರ ನಾನಿಲ್ಲಿ ಚಂದ ಕಾಣಲಿ ಅನ್ನೋದಕ್ಕೋಸ್ಕರ ಬ್ಲ್ಯಾಕ್ ದ್ರಾಕ್ಷಿ ಅನ್ನು ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ಮೇಲ್ಗಡೆ ಚೆಂದ ಕಾಣುತ್ತೆ ಅಂಥೇಳಿ, ಇಲ್ಲಾಂದರೆ ನೀವು ಗೋಡಂಬಿ ಸಹ ಇಟ್ಕೋಬೋದು. ನೋಡಿ, ಇಷ್ಟನ್ನು ನಾನು ಇಲ್ಲಿ ಇಟ್ಟು ಇದನ್ನು ಏನು ಮಾಡ್ತಾಯಿದ್ದೀನಿ, ಒಂದು ಅರ್ಧ ಮುಕ್ಕಾಲು ಗಂಟೆನ
ಹಾಗೆ ಬಿಟ್ಬಿಡ್ತೀನಿ. ಫ್ರಿಜ್ಜಲ್ಲಿ ಅದೇನು ಇಡುವ ಅವಶ್ಯಕತೆ ಇಲ್ಲ. ಹಾಗೆ ತಣ್ಣಗಾಗಿದ್ರೆ ಗಟ್ಟಿ ಆಗುತ್ತೆ, ಕೈ ಸಹ ಅಂಟ್ತಾ ಇಲ್ಲ ನೋಡಿ. ಈಗ ಸೈಡ್ ಎಲ್ಲ ಬಿಡಿಸ್ಕೊಳ್ಳಿ. ನಾವು ತುಪ್ಪ ಹಚ್ಚಿರೋದ್ರಿಂದ ಈಸಿಯಾಗಿ ಬಿಟ್ಟು ಬರುತ್ತೆ ಅದು ಸೈಡ್ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಾವು ಸೈಡ್ ಬಿಡಿಸ್ಕೊಂಡು ಕೌಚ್ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಬಿಟ್ಟು ಬರುತ್ತೆ. ನಮಗೆ ಈ ಥರ ನಾವು ಕಟ್ ಮಾಡ್ಕೋಬೋದು ಚಾಕುಯಿಂದ. ನೀವು ಶಂಕರ್ ಪಳ್ಳಿ ಕಟ್ ಮಾಡ್ತೀವಿ ನೋಡಿ, ಆ ಥರ ಆದರೂ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಕ್ವಯರ್ ಆಕಾರದಲ್ಲಿ ಆದರೂ ಕಟ್ ಮಾಡ್ಕೊಳ್ಳಿ. ನಾನು ಈ ಥರ ಕಟ್ ಮಾಡಿ ಇಟ್ಟಿದ್ದೇನೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಈಗ ಮಾವಿನ ಹಣ್ಣಿನ ಸೀಸನ್ ಇದೆ, ನೀವು ಕೂಡ ಬೇಗ ಬೇಗ ಮಾಡಿ ತಿನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆದಷ್ಟು